ಯತ್ನಾಳರು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಇದ್ದಷ್ಟು ದಿನಗಳ ಕಾಲವೂ ಕೂಡ ಒಂದಷ್ಟು ನಿಬಂಧನೆಗಳಿಗೆ ಕಟ್ಟುಪಾಡಿಗೆ ಒಳಪಟ್ಟಿದ್ದರು. ಕಟ್ಟುಪಾಡು ಅಂತ ಇದ್ದರೂ ಕೂಡ ಅವರು ಏನು ಬಿಡು ಬೀಸಾಗಿ ಮಾತನಾಡುವಂತಹ ಒಬ್ಬ ರಾಜಕಾರಣಿ, ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನಾನೇ ವಕ್ಫ್ ವಿಚಾರದಲ್ಲಿ ಒಂದು ಯಾತ್ರೆ ತನ್ನ ಒಂದು ಪಾರ್ಟಿ ಒಳಗಾಗಿ ಪಾರ್ಟಿಯ ಶಾಸಕನಾಗಿ ಏನೊಂದು ಅವ್ರಿಗೂ ಹೇಳ್ತಾ ಇದ್ರೋ ಅದಕ್ಕೊಂದು ನಿಯಂತ್ರಣ, ಲಂಗು ಲಗಾಮ್ ಎಲ್ಲ ಇರ್ತಿತ್ತು. ಇನ್ಮೇಲೆ ಹಾಗಿಲ್ವಲ್ಲ, ಇನ್ಮೇಲೆ ಹಾಗಿಲ್ಲ. ಯತ್ನಾಳರ ಪಾರ್ಟಿನ ಆಚೆ ಬಂದಾಗಿದೆ, ಎಲ್ಲಿ ಬೇಕಾ ತಿರುಗ್ತೀನಿ ನಾನು, ರಾಜ್ಯದಂತ ಓಡಾಡ್ತೀನಿ ನಾನು, ಅನ್ಯಾಯ ಹೇಳ್ತೀನಿ, ಅಕ್ರಮ ಹೇಳ್ತೀನಿ, ನಾನಂತೂ ನನ್ನ ಬಾಯಿ ಕಡಿವಾಣ ಹಾಕಲ್ಲ ನಾನು. ಆ ಧಾಟಿಲಿ ಏನಾದರೂ ಇದ್ದಾರೆ ಗೊತ್ತಿಲ್ಲ. ತಯಾರಿ ಅಂತೂ ನಡೀತಾ ಇದೆ. ಹೊಸ ಐಷಾರಾಮಿ ಕಾರನ್ನು ಖರೀದಿ ಮಾಡಿದ್ದಾರೆ ಯತ್ನಾಳರು. ಮುಂಬರ್ತಕ್ಕಂಥ ವಿಜಯದಶಮಿಯವರೆಗೂ ರಾಜ್ಯ ಪ್ರವಾಸ ಮಾಡ್ತಾರಂತೆ. ರಾಜ್ಯ ಪ್ರವಾಸ ಮಾಡೋದಾಗಿ ಹೇಳಿದ್ರು ಯತ್ನಾಳರು. ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೋಬೇಕು ಅಂಥೇಳಿ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀನಿ. ಇದರ ಹಿನ್ನೆಲೆಯಲ್ಲಿ ಹೊಸ ಐಷಾರಾಮಿ ಕಾರನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಟೊಯೋಟಾ ವೆಲ್ಫೈರ್ ಈ ಒಂದು ಕಾರನ್ನು ಖರೀದಿ ಮಾಡಿರೋದು ಯತ್ನಾಳವರು. ಸುಮಾರು 1.80 ಕೋಟಿ ಬೆಲೆಯ ಕಾರಿದು. 1,80,00,000 ಆಗುತ್ತೆ ಈ ಒಂದು ಕಾರಿಗೆ. ಖರೀದಿ ಮಾಡಿದ್ದಾರೆ. ಕಾರಿಗೆ ಪೂಜೆ ಮಾಡಿಸಿರೋದು ಯತ್ನಾಳ್ ಮಗ ರಾಮನಗೌಡ ಪಾಟೀಲ್. ಬೆಂಬಲಿಗರು ಹೊಸ ಕಾರು ಖರೀದಿ ಹೊಸ ಪಕ್ಷದ ಸ್ಥಾಪನೆಗೆ ನಾಂದಿನ ಅಂತ ಕೂಡ ಒಂದು ಕಡೆ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಅವರೇನು ಬಾಯ್ಬಿಟ್ಟಿಲ್ಲ. आनंदकरपूर मंगल महानीलांजन समर्पय।